योगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताद्यप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम् ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि हरिः भगवो ब्रह्म श्रीमच्छङ्कर भगवत्पूज्यपादमः सद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै ब्रह्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये द्वितीये पादे नवसूत्रात्मकेऽस्मिन् षष्ठे प्रकृतैतावत्वाधिकरणे तदुपनिबद्धं तस्मिन्नधिकरणे उपनिबद्धं प्रथमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः द्वाविंशं सूत्रं पादादितः द्वाविंशं सूत्रम् अस्मिन् अधिकरणे प्रथमं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्वाविंशं सूत्रं तद्भाष्यभागं च यथाचार्यानुग्रहं विचारयामः। इदानीं श्रीमच्छङ्कर भगवत्पूज्यपादानां प्रशस्तिश्लोकमेकं द्विवारं पठामः। ॐ आशाय वस्त्रं कमनीयकान्तिं प्रशान्तचित्तं
ಪರಿಪೂರ್ಣಪ್ರಜ್ಞಂ ದೇವಾದಿಭಿರ್ವಂದಿತಪಾದಪದ್ಮಂ ವಂದೇ ನಿಶಂ ಶಂಕರದೇಶಿಕೇಂದ್ರಂ. ಓಂ ಕಷಾಯ ವಸ್ತ್ರಂ ಕಮನೀಯಕಾಂತಿಂ ಪ್ರಶಾಂತಚಿತ್ತಂ ಪರಿಪೂರ್ಣಪ್ರಜ್ಞಂ ದೇವಾದಿಭಿರ್ವಂದಿತಪಾದಪದ್ಮಂ ವಂದೇ ನಿಶಂ ಶಂಕರದೇಶಿಕೇಂದ್ರಂ. ವಂದೇ ನಿಶಂ ಶಂಕರದೇಶಿಕೇಂದ್ರಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ದ್ವಿತೀಯೇ ಪಾದೇ ಷಷ್ಠಂ ಪ್ರಕೃತೈತಾವತ್ವಾಧಿಕರಣಂ. ಇದಾನೀಂ ತಸ್ಮಿನ್ ಅಧಿಕರಣೆ ಉಪನಿಬದ್ಧಾನಿ ಸರ್ವಾಣಿ ನವಸೂತ್ರಾಣಿ ಏಕವಾರಂ ಪಠಾಮಃ. ಓಂ ಪ್ರಕೃತೈತಾವತ್ವಂ ಹಿ ಪ್ರತಿಷೇಧತಿ ತತೋ ಬ್ರವೀತಿ ಚ ಭೂಯಃ. ಓಂ ತದವ್ಯಕ್ತಮಾಹಿ. ಓಂ ಅಪಿ ಚ ಸಂರಾಧನೆ ಪ್ರತ್ಯಕ್ಷಾನುಮಾನಾಭ್ಯಾಂ. ಓಂ ಪ್ರಕಾಶಾದಿವಚ್ಚ ವೈಶೇಷ್ಯಂ ಪ್ರಕಾಶಶ್ಚ ಕರ್ಮಣ್ಯಭ್ಯಾಸಾತ್. ಓಂ ಅತೋನಂತೇನ ತಥಾ ಹಿ ಲಿಂಗಂ. ಓಂ ಉಭಯವ್ಯಪದೇಶಾತ್ ಸ್ವಹಿ ಕುಂಡಲವತ್. ಓಂ ಪ್ರಕಾಶಾಶ್ರಯವದ್ವಾ ತೇಜಸ್ವಾತ್. ಓಂ ಪೂರ್ವವದ್ವಾ. ಓಂ ಪ್ರತಿಷೇಧಾಚ್ಚ. ಇಮಾನಿ ತಾನಿ ಸರ್ವಾಣಿ ನವಸೂತ್ರಾಣಿ ಅಸ್ಮಿನ್ ಪ್ರಕೃತೈತಾವತ್ವಾಧಿಕರಣೆ ಉಪನಿಬದ್ಧಾನಿ ಪಾದರಾಯಣೇನ ಭಗವತ. इदानीं प्रकृतं सूत्रं तस्मिन् अधिकरणे प्रथमं सूत्रं द्विवारं पठामः. ओम प्रकृतैतावत्वं हि प्रतिषेधति ततो ब्रवीति च भूयः. ओम प्रकृतैतावत्वं हि प्रतिषेधति ततो ब्रवीति च भूयः. ಇದಕ್ಕೆ ಪದವಿಭಾಗ ಅನ್ವಯ ಅರ್ಥ ಎಲ್ಲ ಆಗಿತ್ತು. ಅನ್ವಯ ಮಾತ್ರ ನೋಡೋಣ. ಪ್ರಕೃತಂ ಏತಾವತ್ವಂ ಹಿ ಪ್ರತಿಷೇಧತಿ ಶ್ರುತಿ ಚ ತತಃ ಭೂಯಃ ಬ್ರವೀತಿ. ಅಂದ್ರೇನು? ಏತಾವತ್ವಂ ಹಿ ಪ್ರತಿಷೇಧತಿ, ಇಷ್ಟು ಎಂಬುದನ್ನೇ ಅಲ್ಲಗಳೆಯುತ್ತದೆ, ನಿರಾಕರಿಸುತ್ತದೆ. ಈ ಅಂತಕ್ಕಂಥದ್ದಕ್ಕೆ ಈ ಅವಧಾರಣಾರ್ಥದಲ್ಲಿ ನಾವು ತೆಗೆದುಕೊಳ್ಬೇಕನ್ನ. ಅವಧಾರಣಾರ್ಥ ಅಂದ್ರೆ ಇಷ್ಟು, ಅಂದ್ರೆ ಇಷ್ಟು ಎಂಬುದನ್ನೇ ಅಲ್ಲಗಳೆಯುತ್ತದೆ, ಪ್ರತಿಷೇಧಿಸುತ್ತದೆ, ನಿರಾಕರಿಸುತ್ತದೆ. ಇಷ್ಟು ಅಂತಂದ್ರೆ ಯಾವ ಇಷ್ಟು ಅಂದ್ರೆ ಪ್ರಕೃತವಾದ ಇಷ್ಟು. ಅಂದ್ರೆ ಇಲ್ಲಿ ಈ ಒಂದು ಸನ್ನಿಹದಲ್ಲಿ ಹತ್ತಿರದಲ್ಲಿ ಯಾವ ವಿಚಾರವನ್ನ ಹೇಳಿದ್ದಾರೋ, ಯಾವುದನ್ನ ಬ್ರಹ್ಮವನ್ನ ಕುರಿತು ಏನನ್ನ ಹೇಳಿದ್ದಾರೋ ಅದು ಅಂತ ಅರ್ಥ. ಅದನ್ನು ತೆಗೆದುಕೊಳ್ಬೇಕು. ಬ್ರಹ್ಮದ ವಿಷಯವಾಗಿ ಪ್ರಕೃತವಾಗಿ ಅಂದ್ರೆ ಈಗ ತಾನೆ, ಈ ಹಿಂದೆ
ಎಲ್ಲೋ ಯಾವಾಗಲೂ ಅಲ್ಲ. ಈ ಹಿಂದೆ ಹೇಳಿರತಕ್ಕಂತಹ ಬ್ರಹ್ಮದ ವಿಚಾರವಾಗಿ ಹೇಳಿದ್ದಾರಲ್ಲ, ಅದನ್ನ ಅದನ್ನು ತೆಗೆದುಕೊಂಡು ಅಲ್ಲಿ ಹೇಳಿರತಕ್ಕಂತಹ ಇಷ್ಟು ಬ್ರಹ್ಮವನ್ನು ಯಾವ ರೀತಿ ಹೇಳಿದ್ದಾರೆ ಅದನ್ನ ಅಲ್ಲಗಳೆಯುತ್ತದೆ. ಬೇರೆ ಇನ್ನೇನು ಹೇಳಿರ್ಬೋದು ಬೇರೆ ಕಡೆ, ಅಲ್ಲ ಈಗ ಹೇಳಿರೋದನ್ನ ಅಷ್ಟೆ. ಇದಕ್ಕೇನು ಗಮಕ ಅಂದ್ರೆ ತತಃ ಬ್ರವೀತಿ ಭೂಯಃ ಬ್ರವೀತಿ. ಆದ್ದರಿಂದ ಪುನಃ ಮತ್ತೆ ಮತ್ತೆ ಹೇಳಿರುತ್ತದೆ, ಶ್ರುತಿಯಲ್ಲಿ ಹೇಳಿರುತ್ತದೆ. ಏನಂತ? ಆ ಅಲ್ಲಗಳಿದೆಯಲ್ಲ, ಆ ಅಲ್ಲಗಳಿದಿರುವುದನ್ನು ಪುನಃ ಪುನಃ ಹೇಳಿರುತ್ತದೆ ಅಂತ ಹೇಳ್ಬಿಟ್ರು. ಇಲ್ಲಿ ಸೂತ್ರದಲ್ಲಿ ಇಷ್ಟೇ ಇರೋದು, ಎಲ್ಲಿ ಅಲ್ಲಗಳದಿದ್ದಾರೆ, ಎಲ್ಲಿ ಪುನಃ ಪುನಃ ಹೇಳಿದ್ದಾರೆ, ಇವೆಲ್ಲ ಏನು ಗೊತ್ತಾಗುತ್ತೆ. ಇದಕ್ಕೆಲ್ಲ ಭಾಷ್ಯವೇ ಶರಣು ಅಷ್ಟೆ. ಆದ್ದರಿಂದ ಎಲ್ಲಿ ಹೇಳಿದ್ದಾರೆ ಅಂತ ಹೇಳೋದಕ್ಕೆ ಈ ವಿಷಯ ವಾಕ್ಯವನ್ನ ಭಗವತ್ಪಾದ ಶಂಕರರು ಈ ಬೃಹದಾರಣ್ಯಕೋಪನಿಷತ್ತಿನ ನೇತಿ ನೇತಿ ಎಂಬ ವಾಕ್ಯವನ್ನ ತೆಗೆದುಕೊಂಡು ಅದರಲ್ಲಿ ಈ ದೇವಾವ ಬ್ರಹ್ಮಣೋ ರೂಪೇ ಮೂರ್ತಂಚೈವ ಮೂರ್ತಂಚ ಅಂತ ಹೇಳಿ ಅಲ್ಲಿ ಏನ್ ಹೇಳಿದ್ದಾರೆ? ಅಥಾತ ಆದೇಶೋ ನೇತಿ ನೇತಿ. ಅಲ್ಲಿಂದ ಮುಂದೆ ಕೇಳ್ಕೊಂಡ್ಬಂದು ದ್ವೇ ರೂಪೆ ಅಂತ ಹೇಳಿ ಮೂರ್ತಂಚೈವ ಮೂರ್ತಂಚ ಇತಿ ದ್ವೇ ರೂಪೆ ಅಂತ ಹೇಳಿ ಮುಂದುವರೆದು ಅಥಾತ ಆದೇಶೋ ನೇತಿ ನೇತಿ ಎಂಬುದಾಗಿ ನೇತಿ ನೇತಿ ಎಂಬುದಾಗಿ ಭೂಯ ಪುನಃ ಹೇಳಿರುತ್ತದೆ ಕೃತಿಯಲ್ಲಿ. ಇದಕ್ಕೆ ಅನ್ವಯ ಹೇಗೆ? ನೇತಿ ಅಂತಂದ್ರೆ ಇತಿ ನ ಅಂತ ಹೇಳಿತ್ತಲ್ಲ ಹಿಂದೆ. ಹೀಗಲ್ಲ ಹೀಗಲ್ಲ ಹೀಗೆ ಅಂತ ಈ ರೀತಿ, ಈ ರೀತಿ ಅಲ್ಲ, ಈ ರೀತಿ ಅಲ್ಲ. ಈ ರೀತಿ ಯಾವ ರೀತಿ? ಹಿಂದೆ ಪ್ರಕೃತವಾದದ್ದು, ಪ್ರಕೃತವಾದ ಇದು ಅಂತ ಈ ರೀತಿ ಅಂತ ಅರ್ಥ. ಪ್ರಕೃತವಾದದ್ದು ಯಾವುದು? ಇದು ಯಾವುದು? ದ್ವೇ ರೂಪೆ ಅಂತಕ್ಕಂಥದ್ದು. ಮೂರ್ತಂಚ ಮೂರ್ತಂಚ ಇದು ದ್ವೇ ರೂಪೆ ಅಂತ ಹೇಳಿ ಅದು ಬ್ರಹ್ಮ, ಮತ್ತೆ ಅದಕ್ಕೆ ಎರಡು ರೂಪಗಳು ಅಂತ ಹೇಳಿ ಇದು ಪ್ರಕೃತವಾಗಿರ್ತಕ್ಕಂಥದ್ದು. ಇದನ್ನ ಅಲ್ಲಗಳಿರುತ್ತದೆ ಅಂತ ಹೇಳಿ ಇಷ್ಟು ಹೇಳಾಯ್ತಲ್ಲ. ಈಗ ಈ ಪೂರ್ವ ಪಕ್ಷಿ ಸ್ವಾಮಿ ಈ ಹಿಂದೆಯೂ ಕೂಡ ಇದನ್ನು ಹೇಳಿದ್ರಿ ತಾವು, ಇಲ್ಲಿ ಆನಂದಮಯಾಧಿಕರಣದಲ್ಲಿ ಏನು ವಿರೂಪಂ ಹಿ ಬ್ರಹ್ಮಾವಗಮ್ಯತೆ ಅಂತ ಹೇಳಿ ಅಲ್ಲಿ ಈ ಒಂದು ವಿಚಾರವನ್ನೇ ಹೇಳ್ಕೊಂಡು ಬಂದಿದ್ರಿ ಅಲ್ವಾ? ಏನಂತ ಹೇಳಿದ್ರಿ ಅಲ್ಲಿ ಅಂತ? ಒಂದು ಸವಿಶೇಷವಾಗಿ, ಮತ್ತೊಂದು ನಿರ್ವಿಶೇಷದಿಂದ. ಹೌದ್ ತಾನೆ? ಎರಡೂ ರೀತಿಯಿಂದ ಅಲ್ಲಿ ನೀವು ಹೇಳಿದ್ರಿ. ವಿರೂಪಮ್ಮೆ ಬ್ರಹ್ಮ ಅವಗಮ್ಯತೆ ಅಂತ ಹೇಳಿ ನಾಮರೂಪ ವಿಕಾರ ಭೇದೋಪಾಧಿ ವಿಶಿಷ್ಟಂ ತದ್ವಿಪರೀತಂಚ ಸರ್ವೋಪಾಧಿ ವಿವರ್ಜಿತಂ ಎಂಬುದಾಗಿ ಕೆಲವರನ್ನು ಹೇಳಿದ್ರಿ. ಇಲ್ಲೂ ಕೂಡ ಅದನ್ನೇ ಹೇಳಿದ್ರಿ. ಅಲ್ಲಿ ಇಲ್ಲಿಗೆ ಏನಾದರೂ ವ್ಯತ್ಯಾಸ ಇದೆಯೋ ಅಥವಾ ಅದನ್ನೇ ಹೇಳಿದ್ದೀರೋ ಅಂತಂದ್ರೆ ನೋಡಿ, ಇಲ್ಲಿ ಈ ಸೂಕ್ಷ್ಮವಾಗಿ ಪರಿಶೀಲಿಸಿ ನೋಡಿದಾಗ ಇದು ಅಷ್ಟು ಪ್ರಕೃತವಲ್ವೋ ಹೌದೋ ಅಂತ ಅನ್ನೋದನ್ನ ನಾವು ಮುಂದೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಇಲ್ಲ ಅಂತಲ್ಲ. ಈಗ ಸದ್ಯಕ್ಕೆ ನೋಡಿದಾಗ ಇಲ್ಲಿ ಏನ್ ಹೇಳಿದ್ರು? ದೇವಾವ ಬ್ರಹ್ಮಣೋ ರೂಪೇ ಮೂರ್ತಂಚೈವ ಮೂರ್ತಂಚ ಅಂತ ಹೇಳಿದ್ರು. ಅದೇನು? ಬ್ರಹ್ಮಣೋ ರೂಪೇ, ಬ್ರಹ್ಮಣ ರೂಪೇ ಅಂದ್ರೆ ಏನು? ಬ್ರಹ್ಮಕ್ಕೆ ಅತ್ತಾನೆ ಹೇಳ್ತಿದ್ದಕ್ಕೆ ಎರಡು ರೂಪಗಳಿವೆ ಅಂತ ಹೇಳಿದ್ರು. ಈಗ ಬ್ರಹ್ಮಕ್ಕೆ ಎರಡು ರೂಪಗಳಿವೆ ಅಂದ್ರೆ ನಮಗೇನು ಅರ್ಥ ಆಗುತ್ತೆ ಅಂದ್ರೆ
ಆ ಎರಡು ರೂಪಗಳು ಅಂತಕ್ಕಂಥದ್ದು ಒಂದು, ಮತ್ತೆ ಯಾವುದಕ್ಕೆ ಅದು ಇದೆಯೋ ಅದು ಒಂದು. ಈಗ ಒಬ್ಬ ಇದ್ದಾನೆ, ಪ್ರಸಿದ್ಧವಾದ ವ್ಯಕ್ತಿ, ಅವನ ಹೆಸರು ಏನು ರಂಗಸ್ವಾಮಿ ಅಂತ ಇಟ್ಕೋಣ. ಅವನೇನ್ ಮಾಡ್ತಾನೆ ನೋಡಿ, ಅವನಿಗೆ ಎರಡು ರೂಪಗಳು ಇವೆ ಅಂತ ಹೇಳಿದ್ರು. ಇಲ್ಲಿ ಬ್ರಹ್ಮಣೋ ದ್ವೈರುತ್ತೆ, ಅವನಿಗೆ ಎರಡು ರೂಪಗಳು ಇದೆ. ಹೌದಾನೆ? ರಂಗಸ್ವಾಮಿನಃ ವಿರೂಪಂ ಅವಗಮ್ಯತೆ. ರಂಗಸ್ವಾಮಿಗೆ ಎರಡು ರೂಪಗಳು ಹೇಳ್ತೀವಿ, ಗೊತ್ತಾ? ಏನು ಎರಡು ರೂಪ ಅಂದ್ರೆ, ನೋಡಿ ಸ್ವಾಮಿ, ಅವನು ನಟ, ಅವನು ಈ ರಾಮಾಯಣ ನಾಟಕ ಆಡುವಾಗ ಯಾವುದೋ ವಿಭೀಷಣನ ಪಾತ್ರ ಹಾಕಿದ್ದಾನೆ, ಮಹಾಭಾರತ ಪಾತ್ರ ಆಗಿರುವಾಗ ವಿದುರನ ಪಾತ್ರ ಹಾಕಿದ್ದಾನೆ. ವಿಭೀಷಣನಿಗೆ ಸ್ವಲ್ಪ ಹೋಲ್ತಕ್ಕಂಥ ಪಾತ್ರ ಅಂದ್ರೆ ವಿದುರ ಅಲ್ಲಿ ಮಹಾಭಾರತದಲ್ಲಿ, ಇಲ್ಲಿ ವಿಭೀಷಣ. ಇಬ್ರು ಕೂಡ ಸಾತ್ವಿಕರು. ಹೀಗೆ ಹಾಗಂದಾಗ ಏನಾಗುತ್ತೆ, ಇವನು ಒಬ್ಬ, ಅವನಿಗೆ ಎರಡು ರೂಪ ಅಂತಾಯ್ತು. ಇಲ್ಲಿ ಹೇಳಿರ್ತಕ್ಕಂಥದ್ದು, ಅಲ್ಲಿ ಏನ್ ಹೇಳಿದ್ದಾರೆ, ವಿರೂಪಂ ಹಿ ಬ್ರಹ್ಮ ಅವಗಮ್ಯತೆ. ವಿರೂಪಂ ಬ್ರಹ್ಮ ಅಂದ್ರೆ ಏನು? ಬ್ರಹ್ಮಕ್ಕೆ ಎರಡು ರೂಪ ಅಂತ ಅಲ್ಲ. ವಿರೂಪಂ ಬ್ರಹ್ಮ ಅಂದ್ರೆ ಎರಡು ರೂಪವುಳ್ಳ ಬ್ರಹ್ಮವನ್ನು, ಅಂದ್ರೇನು? ಬ್ರಹ್ಮವೇ ಒಂದೇ, ಅದು ಅದಕ್ಕೆ ಎರಡು ರೂಪ ಅಂತ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಏನಾಯ್ತು, ಅಲ್ಲಿ ಮೂರು ತತ್ವ ಇಲ್ವೇ ಇಲ್ಲ. ಇಲ್ಲಿ ಏನಾಯ್ತು, ಒಂದು ರಂಗಸ್ವಾಮಿ, ಒಂದು ವಿಭೀಷಣ, ಒಂದು ವಿದುರ. ಅಲ್ಲೇನಾಯ್ತು, ಅಲ್ಲಿ ಆ ಒಂದು ಈ ನಾಟಕ ಅದೆಲ್ಲ ಇಲ್ವೇ ಇಲ್ಲ. ಇರ್ತಕ್ಕಂಥದ್ದು ವಸ್ತು ವಿಚಾರ. ವಸ್ತು ವಿಚಾರದಲ್ಲಿ ಏನಾಗಿದೆ, ವಿರೂಪಮಿ ಬ್ರಹ್ಮಣ. ಇವನಿಗೆ, ಯಾರಿಗೆ? ಇವನಿಗೆ ಎರಡು ರೂಪ ಅಂತಲ್ಲ, ಇವನ ಎರಡು ರೂಪವನ್ನು ಹೇಳಿದ್ದೆ. ಇವನಿಗೆ ಎರಡು ರೂಪ ಒಂದು. ಏನು ಇಲ್ಲಿ ಉದಾಹರಣೆ ಏನು ಕೊಡ್ಬೋದು ಅಂದ್ರೆ, ಮನೇಲಿ ಒಬ್ಬ ಇದ್ದಾನೆ, ಅವನೇನಾಗಿದ್ದಾನೆ, ಗೃಹಸ್ಥ. ಅವನು ಕಚೇರಿಗೆ ಹೋದ, ಅಲ್ಲಿ ಕೂತ್ಕೊಂಡ, ಅಲ್ಲಿ ಏನವನು ಅಧಿಕಾರಿ. ಈಗ ಇಲ್ಲಿ ಅವನೇನಾಗಿದೆ, ಅಧಿಕಾರಿ ಅವನು ಅಂತಂತ ಇವನೇ. ಹೀಗೆ ಸ್ವಲ್ಪ ಭೇದ ಉಂಟು. ಪ್ರಕೃತ ಇಲ್ಲಿ ಏನಾಗಿದೆ, ಬ್ರಹ್ಮಕ್ಕೆ ಎರಡು ರೂಪ ಅಂತನ್ನುವಾಗ ಬಹಳ ನೇರಾಗಿ ಮೂರು ತತ್ವ. ಬ್ರಹ್ಮ ಒಂದು, ಅದಕ್ಕೆ ಎರಡು ರೂಪ. ಬ್ರಹ್ಮ ಒಂದು, ಎರಡು ರೂಪ ಒಂದ್ ಕಡೆ. ಅದು ಹೌದಾನೆ? ಅದು ಹೇಳಿದಾಗ ಇಲ್ಲಿ ಸಂಶಯ ಬಂದ್ಬಿಡ್ತು. ಏನಂತ ಹೇಳಿದ್ರು, ನೇತಿ ನೇತಿ ಅಂತಕ್ಕಂಥದ್ದು ಮುಖ್ಯವಾದ ವಿಚಾರ. ಅಲ್ಲಗಳೆದಿದ್ದಾರೆ, ಪ್ರತಿಷೇಧ ಮಾಡಿದ್ದಾರೆ. ಅಲ್ಲಗಳೆದಿದ್ದಾರೆ ಅಂದ್ರೆ ಏನನ್ನ ಅಲ್ಲಗಳೆದಿದ್ದಾರೆ? ಎರಡು ರೂಪಾಯಿ ಹೇಳೋದು ಎಲ್ಲ ಆಯ್ತಲ್ಲ. ಒಂದು ನಿರ್ವಿಶೇಷ ಸವಿಶೇಷ, ಮೂರ್ತ ರೂಪ ಅಮೂರ್ತ ರೂಪ, ಇನ್ನೊಂದು ಬ್ರಹ್ಮ. ಇಲ್ಲಿ ಎರಡು ಮೂರ್ತ ರೂಪ ಅಮೂರ್ತ ರೂಪ ಸೇರಿ ಒಂದು ಬ್ರಹ್ಮ. ಒಂದು ಬ್ರಹ್ಮಕ್ಕೆ ಎರಡು ರೂಪ. ಎರಡು ರೂಪವನ್ನು ಮತ್ತೆ ಬ್ರಹ್ಮವನ್ನು ಎರಡನ್ನೂ ಪ್ರತಿಷೇಧ ಮಾಡಿದ್ದಾರೆಯೋ? ಯಾಕೆ ಎರಡು ಸಲ ನೇತಿ ಇದೆ. ಅಥವಾ ಎರಡರಲ್ಲಿ ಯಾವುದಾದ್ರೂ ಒಂದನ್ನ ಪ್ರತಿಷೇಧ ಮಾಡಿದ್ದಾರೆಯೋ? ಒಂದನ್ನ ಪ್ರತಿಷೇಧ ಮಾಡಿದ್ದರೆ ಯಾಕೆ ಎರಡು ಸರಿ ಹೇಳಿದ್ರು? ಮತ್ತೆ ಒಂದನ್ನ ಪ್ರತಿಷೇಧ ಮಾಡಿದ್ದರೆ ಯಾವ ಒಂದನ್ನ ಪ್ರತಿಷೇಧ ಮಾಡಿದ್ದಾರೆ? ಬ್ರಹ್ಮವನ್ನ ಪ್ರತಿಷೇಧ ಮಾಡಿದ್ದಾರೋ ಅಥವಾ ರೂಪವನ್ನ ಪ್ರತಿಷೇಧ ಮಾಡಿದ್ದಾರೋ? ಮೂರ್ತಾರೂಪ ಮೂರ್ತ ರೂಪ ಅಮೂರ್ತ ರೂಪ, ರೂಪವನ್ನು ಪ್ರತಿಷೇಧ ಮಾಡಿದ್ದಾರೋ ಅಂತ ಪ್ರಶ್ನೆ. ಅದನ್ನ ಕೇಳ್ತಾ ಇದ್ದಾನೆ ಇಲ್ಲಿ ಪೂರ್ವ ಪಕ್ಷಿ. ಏನು ನೋಡಿ, ಇದು ಆಯ್ತಲ್ಲ, ಇಷ್ಟ ಆಗಿತ್ತಿದು. ಹ ನಹಿ ತತ್ರ ಕೋಸ್ಯ ಪ್ರತಿಷೇಧಸ್ಯ ವಿಷಯ ಇತಿ ಜಿಜ್ಞಾಸಾಮಹೇ. ನೋಡಪ್ಪ, ಅದನ್ನ ವಿಚಾರ ಮಾಡೋಣ ಅಂತ ಹೇಳಿ. ಏನು ವಿಚಾರ ಮಾಡೋಣ? ಕೋಸ್ಯ ಕಹ ಅಸ್ಯ ಪ್ರತಿಷೇಧಸ್ಯ
ಅಸ್ಯ ಪ್ರತಿಷೇಧಸ್ಯ ವಿಷಯಃ ಕಃ ಇತಿ ಇದಾನೀಂ ಜಿಜ್ಞಾಸಾಮಹೇ. ಈ ಒಂದು ಪ್ರತಿಷೇಧ ಇದೆಯಲ್ಲ, ನೇತಿ ನೇತಿ ಅಂತ ಎರಡು ಸಾರಿ, ಅದಕ್ಕೆ ವಿಷಯವು ಯಾವುದಾಗಿದೆ ಎಂಬುದನ್ನ ಈಗ ನಾವು ವಿಚಾರ ಮಾಡೋಣ ಅಥವಾ ತಿಳಿಯೋಣ. ಜಿಜ್ಞಾಸಾಮಹೆ ಅಂತಂದ್ರೆ ಈ ಜ್ಞಾತುಂ ಇಚ್ಛಾಮಹೆ ಅಂತ. ಇಚ್ಛಾಮಹೆ ಅಂತ ಹೇಳೋದು ಈ ಪ್ರಯೋಗ ಸರಿ ಇಲ್ಲ, ಆದ್ರೆ ಸಿಕ್ಕದೆ ಇಲ್ಲಿ ಜಿಜ್ಞಾಸಾಮಹೆ ಅಂತ ಇದೆ. ಅದಕ್ಕೋಸ್ಕರ ನಹಿ ಅತ್ರ ಇದಂ ತತ್ ಇತಿ ವಿಶೇಷಿತಂ ಕಿಂಚಿತ್ ಪ್ರತಿಷೇಧ್ಯಂ ಉಪಲಭ್ಯತೆ. ಜಿಜ್ಞಾಸೆ ಮಾಡೋದಕ್ಕೆ ಏನಿದೆ ಅಂದ್ರೆ ಇದು ಏನು, ಇಲ್ಲಿ ನೋಡಿ, ನಹಿ ಅತ್ರ, ಈ ಅತ್ರ ಅಂದ್ರೆ ಇಲ್ಲಿ, ಇಲ್ಲಿ ಅಂದ್ರೆ ಇಲ್ಲಿ ಈ ಒಂದು ನೇತಿ ನೇತಿ ಅಥಾತ ಆದೇಶೋ ನೇತಿ ನೇತಿ ಎಂಬ ಈ ವಾಕ್ಯದಲ್ಲಿ ಏನಾಗಿದೆ, ನಿಷೇಧಕ್ಕೆ ವಿಷಯವಾಗಿರ್ತಕ್ಕಂಥದ್ದನ್ನ ತತ್ ನೋಡಿ, ಅದು ನಿಷೇಧ ಮಾಡಿದೆ, ಅದು ನಿಷೇಧ ಮಾಡಲ್ಪಟ್ಟಿದೆ, ಅದು ನಿಷೇಧ ಮಾಡಲ್ಪಟ್ಟಿದೆ ಎಂಬುದಾಗಿ ಬೆರಳನ್ನ ತೋರಿಸಿ ತತ್ ಇತಿ ವಿಶೇಷಿತಂ ಕಿಂಚಿತ್ ಪ್ರಸಿದ್ಧಿ ಉಪಲಭ್ಯ. ಬೆರಳು ತೋರಿಸಿ ಯಾವುದನ್ನು ಪ್ರತಿಷೇಧ ಮಾಡಿರುವುದು ಕಂಡು ಬಂದಿರುವುದಿಲ್ಲ. ಹೌದಾನೆ? ಎರಡು ರೂಪ ಬ್ರಹ್ಮ, ಇದರಲ್ಲಿ ಇದನ್ನ ಅಂತ ಬೆರಳು ತೋರಿಸಿ ಪ್ರತಿಷೇಧ ಮಾಡಿದ್ದಾರ? ಏನಿಲ್ಲ. ಅಥಾತ ಆದೇಶ ನೇತಿ ನೇತಿ ಅಂತ ಹೇಳ್ಬಿಟ್ರು. ಅದಕ್ಕೆ ಸೂತ್ರಕಾರರು ಪ್ರಕೃತ ಹಿತಾವತ್ವಂ ಅಂತ ಹೇಳಿದ್ರು. ಪ್ರಕೃತವಾದ ಎಷ್ಟದು? ಪ್ರಕೃತವಾದದ್ದು ಯಾವುದು? ಹೀಗೆ ಹಿಂದೆ ಇದೆ ಯಾವುದು? ಈ ಎರಡು ರೂಪ ಬ್ರಹ್ಮ, ಬ್ರಹ್ಮ ಒಂದು, ಅದಕ್ಕೆ ಎರಡು ರೂಪ ಒಂದು. ಅಲ್ಲಿ ಏನಾಯ್ತು? ಈ ಜಿಜ್ಞಾಸೆ ಬಂದ್ಬಿಡ್ತು. ಯಾವುದನ್ನು ಪ್ರತಿಷೇಧ ಮಾಡಬೇಕು? ಎರಡು ಸಲ ಯಾತಕ್ಕೆ ಹೇಳಿದ್ರು? ಇದು ನೋಡಿ, ಯಾಕೆ? ಒಂದು ಪಕ್ಷ ಶ್ರುತಿ ನೋಡಿ, ಎರಡು ಹೇಳಿದ್ದರೂ ಕೂಡ ಬ್ರಹ್ಮ ಅಂತಕ್ಕಂಥದ್ದು ರೂಪಿ ಅಂದ್ರೆ ಏನು? ಬ್ರಹ್ಮಕ್ಕೆ ರೂಪವನ್ನು ಹೇಳಿದ್ದಾರೆ, ರೂಪವನ್ನು ಉಳ್ಳದ್ದು ಬ್ರಹ್ಮ ಅಂತ ಹೇಳಿದ್ದಾರೆ. ಇನ್ನೊಂದು ರೂಪಗಳು, ರೂಪಗಳು ಯಾವುದು? ಎರಡು ರೂಪಗಳು, ಮೂರ್ತ ರೂಪ, ಅಮೂರ್ತ ರೂಪ. ಇದರಲ್ಲಿ ಇದು ಅಂತ ಏನು ಹೇಳಿಲ್ಲ. ಮೂರ್ತ ರೂಪ ಅಮೂರ್ತ ರೂಪದ ಪ್ರತಿಷೇಧ ಮಾಡಿದ್ದಾರೆ ಅಂತ ಬಾಯಿ ಬಿಟ್ಟು ಹೇಳ್ಬಿಟ್ಟಿದ್ರೆ ಪ್ರಶ್ನೆ ಬರ್ತಾ ಇರಲಿಲ್ಲ. ಅಥವಾ ಬ್ರಹ್ಮವನ್ನ ಪ್ರತಿಷೇಧ ಮಾಡಿದ್ದಾರೆ ಅಂತ ಹೇಳಿದ್ರೂ ಪ್ರಶ್ನೆ ಬರ್ತಾ ಇರಲಿಲ್ಲ. ಏನು ಹೇಳಲಿಲ್ಲ. ಅಥಾತ ಆದೇಶೋ ನೇತಿ ನೇತಿ ಅಂತ ಹೇಳ್ಬಿಟ್ಟು. ಆದ್ರೆ ಇತಿ ಶಬ್ದೇನತು ತತ್ರ ಪ್ರತಿಷೇಧ್ಯಂ ಕಿಮಪಿ ಸಮರ್ಪ್ಯತೆ ನೇತಿ ನೇತಿ ಇತಿ ಇತಿ ಪರತ್ವಾತ್ ನೈ ಪ್ರಯೋಗಸ್ಯ. ಈಗ ಇತಿ ಶಬ್ದೇನ ಅಂದ್ರೆ ನ ಇತಿ ಅಂತ ಇದೆ. ಹೀಗೆ ಇತಿ ಎಂಬ ಶಬ್ದದಿಂದ ಏನಾಗಿದೆ? ಆ ನ ಇತಿ ಪರತ್ವಾತ್, ನ ಅನ್ನೋದ್ರ ಮುಂದೆ ಇತಿ ಅಂತ ಬಂದಿದೆ ಅಲ್ವಾ, ನೇತಿ ನೇತಿ ಅಂದಾಗ ಅದು ಇತಿ ಪರವಾಗಿದೆ. ನಾನು ನೈ ಪ್ರತ್ಯಯ, ನೈ ಪ್ರತ್ಯಯಕ್ಕೆ ಇತಿ ಮುಂದೆ ಬಂದಿದೆಯಲ್ಲ, ಅದು ಇಲ್ಲಿ ಪ್ರತಿಷೇಧ್ಯವಾಗಿರುವುದನ್ನ ಯಾವುದನ್ನೂ ಕೂಡ ಇದು ಎಂಬುದಾಗಿ ಹೇಳಿಲ್ಲ. ನೇತಿ ನೇತಿ ಇತಿ ಪರತ್ವಾತ್ ನೈ ಪ್ರಯೋಗಕ್ಕೆ, ಆ ನೈ ಪ್ರಯೋಗಕ್ಕೆ ಅಂದ್ರೆ ನಿಷೇಧ ಮಾಡಿದ್ದಾರಲ್ಲ ಅದಕ್ಕೆ ಅದು ಇತಿ ಪರತ್ವಾತ್ ಅಂದೇನು? ಹೀಗೆಂದು ಅಂತ ಹೇಳಿ, ಹೇಗೆಂದು ಅಂತ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಯೋಗ. ಮತ್ತೇನು ಅರ್ಥ ಮಾಡಬೇಕು ಅಂತಂದ್ರೆ, ಇತಿ ಶಬ್ದ ಸಾಮಾನ್ಯವಾಗಿ ಇತಿ ಶಬ್ದ ಬಂದಾಗ ಏನಾಗುತ್ತೆ, ಏನು ಅರ್ಥ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದೆ. ಇತಿ ಶಬ್ದಶ್ಚ ಅಯಂ ಸನ್ನಿಹಿತಾಲಂಬನ ಏವಂ ಶಬ್ದ ಸಮಾನ ವೃತ್ತಿ ಪ್ರಯುಜ್ಯಮಾನೋ ದೃಶ್ಯತೆ. ಇತಿ ಅಂತ ಬಂದಾಗ ನೋಡಿ, ಈ ರೀತಿಯಾಗಿ ಹೀಗೆಂಬುದಾಗಿ ಅಂದಾಗ ಸಾಮಾನ್ಯವಾಗಿ ಏನರ್ಥ ಮಾಡ್ಕೊಳ್ತಾರೆ? ಸನ್ನಿಹಿತಾಲಂಬನ ಅಂದ್ರೆ ಯಾವುದನ್ನ ಹೀಗೆಂಬುದಾಗಿ, ಅಂದ್ರೆ ಇಲ್ಲೇ ಹಿಂದೆ ಇದೆ ಅದು, ಹೀಗೆಂಬುದಾಗಿ ಅಲ್ಲಿ ಹೇಳಿದ್ದಾರೆ ಅಂತ. ಸಾಮಾನ್ಯವಾಗಿ ಇತಿ ಅಂತಂದ್ರೆ ಅದು ಹತ್ರ ಇರೋದನ್ನ ಸಂಬಂಧಿಸಿ ಹೇಳ್ತಾರೆ. ಹೀಗೆಂದು ಅದನ್ನು ತಗೋಬೇಕು ನಾವು.
ಎಲ್ಲೋ ದೂರ ಇರೋದಲ್ಲ, ಹತ್ರ ಇರೋದನ್ನು ತಗೋಬೇಕು. ಅದೇನು, ಅದು ಯಾವ ಶಬ್ದಕ್ಕೆ ಸಮಾನಾರ್ಥಕವಾಗಿದೆ ಇತಿ ಅಂತಕ್ಕಂಥದ್ದು ಇಲ್ಲಿ ಅಂದ್ರೆ ಏವಂ ಶಬ್ದ ಸಮಾನ ವೃತ್ತಿ. ಏವಂ ಅಂದ್ರೆ ಏನ್ ಅರ್ಥವಾಗುತ್ತೋ ಇಲ್ಲೂ ಕೂಡ ಇತಿ ಎಂಬುದ್ರೆ ಅದೇ ಅರ್ಥವಾಗುತ್ತದೆ. ಏವಂ ಅಂದ್ರೆ ಈ ರೀತಿಯಾಗಿ ಅಂತ ಅರ್ಥ. ಈ ರೀತಿಯಾಗಿ ಅಂದ್ರೇನು? ಈಗ ತಾನೇ ಹೇಳಿದ್ದ ಅವನು ಏನೋ ಒಂದು ವಾಕ್ಯ ವ್ಯಾಖ್ಯಾನ ಮಾಡಿದ್ದ. ವ್ಯಾಖ್ಯಾನ ಮಾಡಿದ ತಕ್ಷಣ ಏನ್ ಹೇಳ್ದ? ಇನ್ನೊಬ್ಬ ಹೇಳ್ದ ನೋಡಿ, ಈ ರೀತಿಯಾಗಿ ಇವರಿಂದ ವ್ಯಾಖ್ಯಾನ ಮಾಡಲ್ಪಟ್ಟಿದೆ. ಈ ರೀತಿಯಾಗಿ ಇದ್ರೆ ಇವತ್ತು ಹಿಂದೆ ಈಗ ಹೇಳಿದ್ದು ಈ ರೀತಿಯಾಗಿದ್ರೆ ಯಾವತ್ತೋ 3 ದಿವಸ ಹಿಂದೆ ಹೇಳಿದ್ದಲ್ಲ, ಇವಾಗ ಹೇಳಿದ ರೀತಿಯಾಗಿ ಅಂತ ಅರ್ಥ. ಹಾಗೆ ಏವಂ ಅಂತ ಇದೆಯಲ್ಲ, ಆ ಅರ್ಥಕ್ಕೆ ಸಮಾನವಾಗಿ ಇಲ್ಲಿ ಪ್ರಯೋಗ ಮಾಡಿರುವುದು ಕಂಡು ಬರುತ್ತದೆ. ಏವಂ ಅಂದ್ರು ಒಂದೇ, ಈಚೆ ಎದುರು ಒಂದೇ, ಎರಡು ಸಮಾನಾರ್ಥಕವಾಗಿ ಪ್ರಯೋಗವಾಗಿದೆ. ಹತ್ತಿರದಲ್ಲಿರತಕ್ಕಂಥದ್ದು ಹೇಳಿದೆ. ಅದಕ್ಕೊಂದು ಉದಾಹರಣೆ ಕೊಟ್ಟರು. ಇತಿಹಾಸ ಉಪಾಧ್ಯಾಯ ಕಥಯತಿ. ಇತಿಹಾಸ ಉಪಾಧ್ಯಾಯ ಉಪಾಧ್ಯಾಯ ಇತಿ ಕಥಯತಿ ಸ್ಮ ಅಂತಂದು. ಏನು? ಉಪಾಧ್ಯಾಯನು ಈ ರೀತಿಯಾಗಿ ಹೇಳಿದನು ಅಂದ್ರೆ ಈ ರೀತಿ ಆಗಿದೇನು? ಈಗ ತಾನೇ ತರಗತಿ ಮುಗೀತು, ಪೀರಿಯಡ್ ಮುಗೀತು, ಈ ರೀತಿ ಹೇಳ್ದ ಅಂತ ಅರ್ಥ. ಯಾವತ್ತೋ ಹೋದ್ವಾರ ಅಂತ ಅಂತಲ್ಲ. ಉಪಾಧ್ಯಾಯನು ಈ ರೀತಿ ಹೇಳಿದನು ಅಂದ್ರೆ ಹೋದ ಕ್ಲಾಸ್ನಲ್ಲಿ ಈ ರೀತಿ ಹೇಳ್ದ ಅಂತ ಅರ್ಥ. ಇತ್ಯಂ ಸನ್ನಿಹಿತಂಚ ಅತ್ರ ಪ್ರಕರಣ ಸಾಮರ್ಥ್ಯಾತ್ ರೂಪದ್ವಯಂ ಸಪ್ರಪಂಚಂ ಬ್ರಹ್ಮಣ ತಚ್ಚ ಬ್ರಹ್ಮ ಯಸ್ಯ ಏತೇ ದ್ವೇ ರೂಪೇ. ಈಗ ನೋಡಪ್ಪ, ನೋಡಿ ಸ್ವಾಮಿ, ಇದು ಪೂರ್ವ ಪಕ್ಷ. ನೋಡಿ ಸ್ವಾಮಿ, ಇಲ್ಲಿ ಪ್ರಕೃತ ತಗೋಬೇಕು. ಪ್ರಕೃತ ಅಂದ್ರೆ ಏನು ಅಂದ್ರೆ ಈಗ ಇತಿ ಅಂತ ಇದೆಯಲ್ಲ, ನ ಇತಿ ಇತಿ ಅಂತಕ್ಕೆ ಏವಂ ಅರ್ಥ ಅಂತ ಹೇಳಿದ್ವಿ. ಹತ್ತಿರದಲ್ಲಿರತಕ್ಕಂಥದ್ದು ಯಾವುದು ಅಂದ್ರೆ ಸನ್ನಿಹಿತಂಚ, ಅದು ಸನ್ನಿಹಿತವಾಗಿರ್ತಕ್ಕಂಥದ್ದು, ಹತ್ತಿರದಲ್ಲಿರತಕ್ಕಂಥದ್ದು. ಪ್ರಕರಣ ಸಾಮರ್ಥ್ಯ ಅಂದ್ರೆ ಯಾವ ಪ್ರಕರಣದಲ್ಲಿ ಬಂದಿದೆ. ಇದು ಬ್ರಹ್ಮ ಪ್ರಕರಣ. ಬ್ರಹ್ಮದ ಒಂದು ಆ ಸ್ವರೂಪವನ್ನ ನಿರ್ಧರಿಸತಕ್ಕಂಥ ಪ್ರಕರಣ. ಅಲ್ಲಿ ಬಂದಿರತಕ್ಕಂಥದ್ದು. ಇದು ಹತ್ರ ಯಾವ್ದು ಬಂದಿದೆ ಇಲ್ಲಿ? ಅದು ಏನ್ ಹತ್ರ ಬಂದಿದೆ? ಈಗ ಹೇಳಿದ್ವಲ್ಲ, ಶ್ರೇವಾವ ಬ್ರಹ್ಮಣೋ ರೂಪೇ ಮೂರ್ತಂಚೈವ ಮೂರ್ತಂಚ ಅಂತ ಹೇಳಿ ಅದರದ್ದೇ ಮುಂದುವರಿದ ಭಾಗವಾಗಿ ಅಥಾತ ಆದೇಶೋ ರೀತಿ ರೀತಿ ಬಂದಿದೆ. ಅದಕ್ಕೆ ಈ ವಾಕ್ಯ ತಗೋಬೇಕು. ಈ ವಾಕ್ಯದಲ್ಲಿ ಏನ್ ಹೇಳ್ತಾರೆ ನಮಗೆ ಅಂತಂದ್ರೆ, ಪ್ರಕರಣ ಸಾಮಾನ್ಯ ರೂಪದ್ವಯಂ ಸಪ್ರಪಂಚ. ಇಲ್ಲಿ ರೂಪದ್ವಯ, ಎರಡು ರೂಪವುಳ್ಳ ಸಪ್ರಪಂಚಂ ಬ್ರಹ್ಮಣ. ಸಪ್ರಪಂಚಂ ರೂಪದ್ವಯಂ ಅಂದ್ರೆ ರೂಪದ್ವಯ, ಎರಡು ರೂಪವುಳ್ಳ ವಿಸ್ತಾರವಾದ ರೂಪ. ರೂಪ ಏನು? ಇವಾಗ ಸವಿಶೇಷ ನಿರ್ವಿಶೇಷ ಅಂತ ಹೇಳಿದ್ರು. ಸವಿಶೇಷ ಅಂತ ಹೇಳಿದಾಗ ಈ ಸ್ವರೂಪ ಅಂತ ಹೇಳ್ತೇವೆ. ವಿಶೇಷ ಸ್ವರೂಪ ಎಲ್ಲ ಹೇಳಿದಾಗ ಎಷ್ಟು ರೂಪ? ಅಯ್ಯಯ್ಯ, ರೂಪ ಎಷ್ಟು ಅಂತ ಹೇಳ್ತಾರೆ. ಏಕಾದಷ್ಟು ಅದಕ್ಕೆ ಸಪ್ರಪಂಚಂ ಅಂದ್ರೆ ವಿಸ್ತಾರವಾಗಿ ಇರತಕ್ಕಂತಹ ಈ ರೂಪದ್ವಯಂ. ಈ ಸಪ್ರಪಂಚಂ ಬ್ರಹ್ಮಣ, ಪ್ರಪಂಚ ವಿಸ್ತಾರ ಇರ್ತ ಬ್ರಹ್ಮಣಿಗೆ ರೂಪದ್ವಯ ಅಂತ ಒಂದು. ಮತ್ತು ಇನ್ನೊಂದು ಬ್ರಹ್ಮ ಯಸ್ಯ ಏತೆ ದ್ವೇ ರೂಪ. ಒಂದು, ಈ ರೂಪವು ಯಾವನಿಗೆ ಹೇಳಲ್ಪಟ್ಟಿದೆಯೋ ಆ ಬ್ರಹ್ಮ ಒಂದು. ಈ ರೂಪವನ್ನು ಯಾವನಿಗೆ ಹೇಳಲ್ಪಟ್ಟಿದೆಯೋ ಆ ಬ್ರಹ್ಮ ಒಂದು. ಮತ್ತೆ ಈ ಒಂದು ಬ್ರಹ್ಮ ಹೇಳ್ತಕ್ಕಂಥ ರೂಪ ಅಂತಕ್ಕಂಥ ಇನ್ನು ರೂಪದ್ವಯ ಅಂತಕ್ಕ ಇನ್ನೊಂದು. ಹೀಗೆ ತತ್ರ ನಹ ಸಂಶಯ ಉಪಜಾಯತೆ. ನೋಡಿ ಸ್ವಾಮಿ, ಇಲ್ಲಿ ಸಂಶಯ ಬಂದ್ಬಿಡ್ತೀವಿ. ಏನು? ಕಿಮಯಂ ಪ್ರತಿಷೇಧ ರೂಪೇ ರೂಪವಚ್ಚ. ರೂಪೆ ಅಂದ್ರೇನು? ರೂಪೆ ಅಂತಕ್ಕಂಥದ್ದಲ್ಲಿ ಸಪ್ತವಿಭಕ್ತಿ ಅಲ್ಲ, ಇದು ದ್ವಿವಚನ ರೂಪ. ರೂಪಂ ರೂಪೇ ರೂಪಾಣಿ
ಅಂದ್ರೆ ಏನು? ದ್ವೇ ರೂಪೇ ಅಂತ ಅರ್ಥ. ಕಿಮಯಂ ಇಲ್ಲಿ ಎರಡು ರೂಪ ಹೇಳಿದ್ರಲ್ಲ, ಆ ಎರಡು ರೂಪವನ್ನು ಮತ್ತೆ ರೂಪವತ್ ಚ ಅಂದ್ರೆ ಆ ರೂಪವನ್ನು ಉಳ್ಳವನು ಯಾರು ಹೇಳಿದಾರೋ ಅವನಿಗೆ ಎರಡು ಉಭಯಮಪಿ ಎರಡನ್ನೂ ಪ್ರತಿಷೇಧ ಮಾಡಿದ್ದಾರೋ ಆಹೋಸ್ಮಿತ್ ಏಕತರಂ ಅಥವಾ ಆ ಎರಡರಲ್ಲಿ ಒಂದನ್ನ ಪ್ರತಿಷೇಧ ಮಾಡಿದ್ದಾರೆಯೋ. ಒಂದು ರೂಪದ್ವಯವನ್ನು ಮತ್ತೆ ಆ ರೂಪದ್ವಯವನ್ನು ಉಳ್ಳ ತತ್ವ ಬ್ರಹ್ಮ ಅದು ಎರಡನ್ನೂ ಪ್ರತಿಷೇಧ ಮಾಡಿದ್ದಾರೆಯೋ ಅಥವಾ ಅವೆರಡರಲ್ಲಿ ಒಂದನ್ನ ಪ್ರತಿಷೇಧ ಮಾಡಿದ್ದಾರೆಯೋ ಅಂತ. ಈಗ ಇಲ್ಲ ಒಂದನ್ನ ಪ್ರತಿಷೇಧ ಮಾಡಿದ್ದಾರೆ ಅಂತ ಆದಾಗ ಯದಾಪಿ ಏಕತರಂ ಒಂದನ್ನ ಏಕತರ ತರ ಪ್ರತ್ಯಯ ಅದು ಎರಡಿದೆ, ಎರಡರಲ್ಲಿ ಒಂದು ಹೇಳುವಾಗ ತರ ಪ್ರತ್ಯಯ, ಬೇಕಾದಷ್ಟು ಅನೇಕವಾದ ವಿಷಯಗಳಲ್ಲಿ ಒಂದು ಹೇಳುವಾಗ ಸಮ ಪ್ರತ್ಯಯ. ಏಕತರಂ ಯದಾಪಿ ಏಕತರಂ ಇಲ್ಲ ರೀ ಎರಡರಲ್ಲಿ ಒಂದು ಯಾವುದೋ ಒಂದನ್ನು ಹೇಳಿದ್ದಾರೆ ಅಂತ ಆದಾಗ ಆದರೂ ಕೂಡ ಏನಾಗುತ್ತೆ? ಸಂಶಯ ಉಳ್ಕೊಳ್ಳುತ್ತೆ. ಏನು? ಕಿಂ ಬ್ರಹ್ಮ ಪ್ರತಿಷೇಧ ರೂಪೇ ಪ್ರಚಿನಷ್ಟಿ. ಏನು? ಬ್ರಹ್ಮವನ್ನ ಪ್ರತಿಷೇಧ ಮಾಡಿ ರೂಪವನ್ನ ವಿಶೇಷವಾಗಿ ಉಳಿಸಿಕೊಂಡಿದ್ದಾರೆಯೋ? ಬ್ರಹ್ಮವನ್ನ ಪ್ರತಿಷೇಧ ಮಾಡಿದ್ದಾರೆ, ರೂಪವನ್ನು ಉಳಿಸಿಕೊಂಡಿದ್ದಾರೋ ಆಹೋಸ್ಮಿತ್ ಅಥವಾ ಏನಾಗುತ್ತೆ? ರೂಪವನ್ನ ರೂಪೇ ಪ್ರತಿಷೇಧತಿ ಬ್ರಹ್ಮ ವಿಜನಷ್ಟಿ. ರೂಪಗಳನ್ನ ಉಳಿಸಿಕೊಂಡು ಬ್ರಹ್ಮವನ್ನ ಪ್ರತಿಷೇಧ ಮಾಡಿದ್ದಾರೆಯೋ, ವಿಶೇಷವಾಗಿ ಪ್ರತಿಷೇಧ ಮಾಡಿದ್ದಾರೆಯೋ, ಉಳಿಸ್ಕೊಂಡಿದೆಯೋ ಅಂತ. ರೂಪವನ್ನ ಪ್ರತಿಷೇಧ ಮಾಡಿ ಬ್ರಹ್ಮವನ್ನ ಉಳಿಸಿಕೊಂಡಿದ್ದಾರೆಯೋ ಅಥವಾ ಬ್ರಹ್ಮವನ್ನ ಪ್ರತಿಷೇಧ ಮಾಡಿ ರೂಪವನ್ನು ಉಳಿಸಿಕೊಂಡಿದ್ದಾರೆಯೋ, ಎರಡರಲ್ಲಿ ಯಾವುದು ಅಂತ ಸಂಶಯ ಬರುತ್ತೆ. ಇವಿಷ್ಟೂ ಕೂಡ ಏನು? ಸಂಶಯ. ಸಾಮಾನ್ಯವಾಗಿ ಇದು ಸಿದ್ಧಾಂತಗಳಿಗೆ ಸಂಶಯ ಇರೋದಿಲ್ಲ, ಅವರು ಗಟ್ಟಿ ಆಗಿಬಿಟ್ಟಿರುತ್ತೆ. ಇದು ಬರ್ತಕ್ಕಂಥದ್ದು ಯಾರಿಗೆ? ಪೂರ್ವ ಪಕ್ಷದವರು ಮತ್ತೆ ಸಾಮಾನ್ಯದವರು ಬರುತ್ತೆ. ಇಲ್ಲಿ ಈ ತರ ಸಂಶಯ ಬಂತು. ಅಂಶ ಇಷ್ಟೇ, ಬ್ರಹ್ಮ ಇದೆ, ಬ್ರಹ್ಮಕ್ಕೆ ಎರಡು ರೂಪವನ್ನು ಹೇಳಿದ್ದಾರೆ, ಬ್ರಹ್ಮಕ್ಕೆ ಎರಡು ರೂಪ ಅಂದಾಗ ಆ ರೂಪ ಅಂತಕ್ಕಂಥದ್ದು ಒಂದು, ಬ್ರಹ್ಮ ಅಂತಕ್ಕಂಥದ್ದು ಇನ್ನೊಂದು. ಆ ರೂಪ ಅಂತಕ್ಕಂಥದ್ದು ಎರಡು ರೂಪ, ಅದು ಸವಿಶೇಷ ನಿರ್ವಿಶೇಷ, ಮೂರ್ತ ಅಮೂರ್ತ ಅಂತಕ್ಕಂಥದ್ದು ಮತ್ತೆ ಬ್ರಹ್ಮ. ಇಲ್ಲಿ ನೇತಿ ಎರಡು ಸಲ ಹೇಳಿರ್ಬೇಕಾದ್ರೆ ಏನರ್ಥ ಆಗುತ್ತೆ ಮೇಲ್ನೋಟಕ್ಕೆ? ನೋಡ್ರಿ, ಬ್ರಹ್ಮವನ್ನೂ ನಿಷೇಧ ಮಾಡಿದ್ದಾರೆ, ಅದಕ್ಕೆ ಎರಡು ರೂಪವನ್ನು ಹೇಳಿದ್ದಾರಲ್ಲ ಅದನ್ನು ನಿಷೇಧ ಮಾಡಿದ್ದಾರೆ. ಯಾಕೆ? ಬ್ರಹ್ಮ ಅಂತ ಹೇಳಿದ್ರು ತಪ್ಪು. ಪರಮಾರ್ಥವಾಗಿ ನೋಡಿದ್ರೆ ಬ್ರಹ್ಮ ಬೃಹತ್ವಾತ್ ಹೋಗ್ತಾನೆ, ಬೃಹತ್ವಾತ್ ಬ್ರಹ್ಮ ಇತ್ಯಭಿಧೀಯತೆ. ಬೃಹತ್ವಾತ್ ಅಂದ್ರೆ ಎಷ್ಟು ದೊಡ್ಡಗಿದೆ? ಅದ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಎರಡನ್ನೂ ಪ್ರತಿಷೇಧ ಮಾಡಿದ್ದಾರೆಯೋ ಅಥವಾ ಯಾವುದಾದರೂ ಒಂದನ್ನ ಪ್ರತಿಷೇಧ ಮಾಡಿದ್ದಾರೆಯೋ? ಇಲ್ಲ ಬ್ರಹ್ಮ ಇಲ್ಲ ರೂಪ. ಬ್ರಹ್ಮಕ್ಕೆ ರೂಪಿ, ಆ ರೂಪಕ್ಕೆ ರೂಪ, ರೂಪವನ್ನು ಉಳ್ಳದ್ದು ರೂಪಿ. ಹೀಗೆ ಸಂಕ್ಷೇಪ ರೂಪ ರೂಪಿ ಎರಡನ್ನೂ ಪ್ರತಿಷೇಧ ಮಾಡಿದ್ದಾರೆಯೋ? ಇದಾರೆ ಒಂದನ್ನು ಪ್ರತಿಷೇಧ ಮಾಡಿದ್ದಾರೆ ಅಂದ್ರೆ ಹಾಗಾದ್ರೆ ರೂಪವನ್ನು ಪ್ರತಿಷೇಧ ಮಾಡಿದ್ದಾರೋ ರೂಪಿಯನ್ನು ಉಳಿಸಿಕೊಂಡಿದ್ದಾರೋ ಅಥವಾ ರೂಪಿಯನ್ನು ಪ್ರತಿಷೇಧ ಮಾಡಿ ರೂಪವನ್ನು ಉಳಿಸಿಕೊಂಡಿದ್ದಾರೋ ಅಂತ ಪ್ರಶ್ನೆ. ಈಗ ಮೊಟ್ಟ ಮೊದಲಿಗೆ ಏನ್ ಹೇಳ್ತಾ? ಪೂರ್ವ ಪಕ್ಷಿ ಏನ್ ಹೇಳ್ತಾನೆ ನೋಡಿ. ತತ್ರ ಪ್ರಕೃತತ್ವ ಅವಿಶೇಷಾತ್ ಉಭಯಮಪಿ ಪ್ರತಿಷೇಧತಿ ಇತಿ ಆಶಂಕಾಮಯೇ. ನೋಡಿ, ಇಲ್ಲಿ ಎರಡನ್ನೂ ಪ್ರತಿಷೇಧ ಮಾಡಿದ್ದಾರೆ ಸ್ವಾಮಿ. ಯಾಕೆ ಅಂದ್ರೆ ಪ್ರಕೃತತ್ವ ಅವಿಶೇಷ, ವಿಶೇಷವಾಗಿ
ಪ್ರಕೃತವಾದದ್ದ ಯಾವುದನ್ನು ಕೂಡ ಬಾಯಿ ಬಿಟ್ಟು ಹೇಳಿಲ್ಲವಾದ್ದರಿಂದ ಏನಾದ್ರೂ ಹೇಳಿದಾರ? ಏನಿಲ್ಲ. ಹೌದ್ ತಾನೆ? ರೂಪವನ್ನು ಉಳಿಸಿಕೊಳ್ಬೇಕು ಅಂತಲಾಗಲಿ, ಅಥವಾ ಬ್ರಹ್ಮವನ್ನು ಉಳಿಸಿಕೊಳ್ಳಬೇಕು ಅಂತಲಾಗಲಿ, ಅಥವಾ ಎರಡನ್ನೂ ಕೂಡ ಉಳಿಸಬಾರದು, ಎರಡನ್ನೂ ಪ್ರತಿಷೇಧ ಮಾಡಬೇಕು ಅಂತನ್ನೋದಾಗಲಿ ಹೇಳಿದ್ದಾರೆ? ಏನು ಹೇಳಿಲ್ಲ. ಆದ ಅವಿಶೇಷಾತ್ ಉಭಯಮಪಿ ಪ್ರತಿಷೇಧಿ, ಎರಡನ್ನೂ ಕೂಡ ಪ್ರತಿಷೇಧ ಮಾಡಿದ್ದಾರೆ. ಯಾವುದು? ಬ್ರಹ್ಮವನ್ನು ಪ್ರತಿಷೇಧ ಮಾಡಿದ್ದಾರೆ, ಮತ್ತೆ ಬ್ರಹ್ಮಕ್ಕೆ ಇರತಕ್ಕಂಥ, ಬ್ರಹ್ಮಕ್ಕೆ ಹೇಳಿರತಕ್ಕಂಥ ಎರಡು ರೂಪಗಳನ್ನು ಪ್ರತಿಷೇಧ ಮಾಡಿದ್ದಾರೆ. ಹೇಗಪ್ಪ ಹೇಳ್ತೀಯ? ಹೇಗಿದೆ ಅಂತಂದ್ರೆ ನೇತಿ ನೇತಿ ಅಂತ ಎರಡು ಸರಿ ಬಂದಿಲ್ವಾ? ಒಂದ್ಸರಿ ನೇತಿ ಅಂತಕ್ಕಂಥದ್ದು ಬ್ರಹ್ಮ ಪ್ರತಿಷೇಧ, ಇನ್ನೊಂದು ನೇತಿ ಅಂತ ಬಂದಿರತಕ್ಕಂಥದ್ದು ಬ್ರಹ್ಮದ ರೂಪಗಳ ಪ್ರತಿಷೇಧ. ಅಷ್ಟೇ. ಬಾಯಿ ಬಿಟ್ಟು ಹೇಳಿಲ್ಲ. ಹೇಳಿ ಎಲ್ಲರೂ ಹೇಳಕ್ಕಾಗುತ್ತ ಸ್ವಾಮಿ? ಏನ್ ಅರ್ಥ ಆಗುತ್ತೆ? ಹಿಂದೆ ಪ್ರಕೃತ ಏನಾಗಿದೆ? ಅಥಾತ ಆದೇಶ ನೇತಿ ನೇತಿ ಯಾರೋ ಹೇಳಿದಾರ ಅಲ್ಲಿ ಇಂಥದ್ದನ್ನೇ ಪ್ರತಿಷೇಧ ಮಾಡಬೇಕು ಅಂತ? ಏನೂ ಇಲ್ಲ. ಎರಡನ್ನೂ ಪ್ರತಿಷೇಧ ಮಾಡಿಬಿಟ್ರೆ ಹೌದು ಸ್ವಾಮಿ. ಇವಾಗ ನೀವೇ ಹೇಳಿದ್ರಿ ಬ್ರಹ್ಮವನ್ನು ಯಾವುದನ್ನ ಯಥೋವಾಚೋ ನಿವರ್ತಂತೆ. ಹೌದು, ಪ್ರತಿಷೇಧ ಮಾಡಿದ್ದಾನೆ. ಓ ಸರಿಯಪ್ಪ. ನೋಡಿ, ಈಗ ದ್ವೌಚ ಏತವು ಪ್ರತಿಷೇಧವು, ಈ ಪ್ರತಿಷೇಧ ಇದೆಯಲ್ಲ, ಯಾತಕ್ಕೆ ಎರಡನ್ನೂ ಪ್ರತಿಷೇಧ ಮಾಡ್ತಾ ಇದೆಯಾ ಅಂತಂದ್ರೆ, ದ್ವೌ ಚ ಏತವು ಪ್ರತಿಷೇಧವು, ಈ ಒಂದು ಪ್ರತಿಷೇಧ ಇದೆಯಲ್ಲ ಇದು ಎರಡು ಸಾರಿ ಮಾಡಿದ್ದಾರೆ. ಏನಂತ? ನೇತಿ ನೇತಿ ಇತಿ ಸೇರಿಸ್ಕೊಬೇಕು. ನೇತಿ ನೇತಿ ಇತಿ ದ್ವೌ ಚ ಏತವು ಪ್ರತಿಷೇಧವು, ನೇತಿ ನೇತಿ ಎಂಬುದಾಗಿ ಎರಡು ಪ್ರತಿಷೇಧವನ್ನು ಮಾಡಿದ್ದಾರೆ. ಮತ್ತು ದಿರ್ನೆ ಸಿಹಿ ನೇತಿ ಶಬ್ದ ಪ್ರಯೋಗ, ನೇತಿ ಶಬ್ದ ಅಂತಕ್ಕಂಥದ್ದು ಎರಡು ಬಾರಿ ಪ್ರಯೋಗ ಮಾಡಿದ್ದಾರೆ. ಅದರಿಂದ ಏನು ಗೊತ್ತಾಗುತ್ತೆ? ತಯೋಹೋ ಏಕೇನ ಸಪ್ರಪಂಚ ಬ್ರಹ್ಮಣ ರೂಪಂ ಪ್ರಸಿದ್ಧತೆ. ಆದ್ದರಿಂದ ಎರಡು ಸಾರಿ ಮಾಡಿದ್ದಾರಲ್ಲ, ಅದರಲ್ಲಿ ಒಂದು ನೇತಿ, ಅದರಿಂದ ಸಪ್ರಪಂಚಂ ಬ್ರಹ್ಮಣ ರೂಪಂ ಅಂದ್ರೆ ವಿಸ್ತಾರವಾಗಿ ಹೇಳಿರ್ತಕ್ಕಂಥ ಬ್ರಹ್ಮದ ರೂಪವನ್ನ ಪ್ರತಿಷೇಧ ಮಾಡಿದ್ದಾರೆ ಒಂದು ನೇತಿಯಿಂದ. ಇನ್ನೊಂದು ನೇತಿ ಅಪರೇಣ ರೂಪವತ್ ಬ್ರಹ್ಮ ಇತಿ. ಇನ್ನೊಂದು ನೇತಿಕಾರದಿಂದ ರೂಪವತ್ ಬ್ರಹ್ಮ, ಆ ರೂಪವನ್ನು ಉಳ್ಳ ಬ್ರಹ್ಮವನ್ನ ಪ್ರತಿಷೇಧ ಮಾಡಿದ್ದಾರೆ ಎಂಬುದಾಗಿ ಸಾಮಾನ್ಯವಾಗಿ ನಮ್ಮ ಮತಿಗೆ ಗೊತ್ತಾಗುತ್ತೆ. ಅಥವಾ ಬ್ರಹ್ಮೈವ ರೂಪವತ್ ಪ್ರತಿಸಿದ್ಧತೆ, ಅಥವಾ ಇನ್ನೊಂದು ನಮಗೆ ಬರ್ಬೋದು. ಯಾಕೆ? ನೀವು ಸರಿ ಒಂದನ್ನ ಪ್ರತಿಷೇಧ ಮಾಡಿದ್ದಾರೆ, ಎರಡನ್ನು ಪ್ರತಿಷೇಧ ಮಾಡಿದ್ರೆ ಸರಿ ಹೋಗೋದಿಲ್ಲ, ಏನು ಇದ್ದಾಗ ಆಗ್ಬಿಡುತ್ತೆ ಅನ್ನೋದೇ ನೀವು ಅಂತ ಹೇಳೋದಾದ್ರೆ ನೀವು ಏನ್ ಮಾಡಿರ್ಬೋದು? ಅದು ಏನ್ ಹೇಳ್ಬೋದು ಅಂದ್ರೆ ಬ್ರಹ್ಮೈವ ರೂಪ ಅಂದ್ರೆ ರೂಪವನ್ನು ಉಳ್ಳ ಬ್ರಹ್ಮವನ್ನ ಪ್ರತಿಷೇಧ ಮಾಡಿದ್ದಾರೆ. ಅಂದ್ರೆ ಏನು? ರೂಪವನ್ನು ಉಳಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಏನಪ್ಪ, ಬ್ರಹ್ಮವನ್ನೇ ಪ್ರತಿಷೇಧ ಮಾಡಿ ರೂಪವನ್ನು ಉಳಿಸ್ಕೊಂಡಿದ್ದಾರೆ ಅಂದ್ರೆ ಹೇಗೆ? ಅಂದ್ರೆ ಹೇಗೆ ಸ್ವಾಮಿ? ಅನುಭವ, ಪ್ರತ್ಯಕ್ಷಾನುಭವ ಅದನ್ನ ಹೇಳ್ತಾ ಇದ್ದಾನೆ. ತದ್ಧಿ ವಾಂಗ್, ಯಾವುದು ತದ್ಧಿ ಅಂದ್ರೇನು? ಆ ರೂಪಗಳಿದೆಯಲ್ಲ, ಬ್ರಹ್ಮದ ರೂಪಗಳು. ಆ ಬ್ರಹ್ಮ ಏನಾಗಿದೆ? ಬ್ರಹ್ಮ ತದ್ ಅಂದ್ರೆ ಬ್ರಹ್ಮ ಏನಾಗಿದೆ? ವಾಂಗ್ಮನಸಾತೀತತ್ವ. ಆ ಬ್ರಹ್ಮ ವಾಕು ಮತ್ತೆ ಮನಸ್ಸುಗಳಿಂದ ಗ್ರಹಿಸತಕ್ಕದ್ದಲ್ಲ. ಹಾಗಾಗಿ ಅಸಂಭಾವ್ಯಮಾನ ಸದ್ಭಾವಂ ಪ್ರತಿಷೇಧಾರ್ಥಂ. ಹೀಗೆ ಸದ್ಭಾವ ಬ್ರಹ್ಮವು ಇದೆ ಎನ್ನುವುದಕ್ಕೆ ನಮಗೆ ಯಾವ ಸಂಭಾವನೆಯೂ ಕೂಡ ದೊರಕುವುದಿಲ್ಲ. ಎಂದಕ್ಕೆ? ಕಣ್ಣಿಂದ ಕಾಣೋಕ್ಕಾಗುವುದಿಲ್ಲ, ಕಿವಿಯಿಂದ ಕೇಳೋಕ್ಕಾಗುವುದಿಲ್ಲ, ಮನಸ್ಸಿನಿಂದ ಧ್ಯಾನ ಮಾಡೋಕ್ಕಾಗುವುದಿಲ್ಲ, ಯಾವುದಕ್ಕೂ ಗೋಚರವಲ್ಲ. ವಾಂಗ್ ಮನಸ್ಸು ಅತೀತತ್ವ. ಏನು ಇದೆ ಅಂತ ಹೇಳೋದಕ್ಕೆ ಯಾವ ರೀತಿಯಿಂದಲೂ ಬರೋದಿಲ್ಲ ಅದು. ಆದ್ದರಿಂದ ಅದು ಪ್ರತಿಷೇಧಾರ್ಹ ಬ್ರಹ್ಮ, ಮತ್ತೆ ರೂಪ ಅಲ್ಲ. ಯಾಕೆ ಅಂತಂದ್ರೆ ನತು ರೂಪ ಪ್ರಪಂಚ ಪ್ರತ್ಯಕ್ಷಾದಿ ಗೋಚರತ್ವಾತ್
ನ ಪ್ರತಿಷೇಧಾರ್ಹ. ರೂಪ ಪ್ರಪಂಚ ಪ್ರತ್ಯಕ್ಷಾದಿ ಗೋಚರತ್ವಾತ್. ಈ ರೂಪ ಪ್ರಪಂಚ ಇದೆಯಲ್ಲ, ಬ್ರಹ್ಮದ ವಿಸ್ತಾರವಾದ ರೂಪ ಯಾವುದು? ಬ್ರಹ್ಮ, ವಿಷ್ಣು, ಮಹೇಶ್ವರ, ನರಸಿಂಹ, ಈಶ್ವರ, ಕಂದ. ದೇವರಿಗೆ ಕಮ್ಮಿ ಇದೆಯೇನು? ಬೇಕಾದಷ್ಟಿದೆ. ಇವೆಲ್ಲ ಏನಾಗಿದೆ? ಇವೆಲ್ಲ ರೂಪ, ಹೌದಾನೆ? ಇದು ಏನಾಗಿದೆ? ಪ್ರತ್ಯಕ್ಷಾದಿ ಗೋಚರತ್ವ. ಇದು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ. ಆದ್ದರಿಂದ ನ ಪ್ರತಿಷೇಧಾರ್ಥ, ಇದು ಪ್ರತಿಷೇಧಕ್ಕೆ ಯೋಗ್ಯವಾಗಿರುವುದಿಲ್ಲ. ಓಹೋ, ಹೌದೇನಪ್ಪ? ಏನೋ ಒಂಥರ ಒಂದು ವಿಧದಲ್ಲಿ ನ್ಯಾಯವಾಗೇ ಇದೆ. ರೂಪ ಪ್ರತಿಷೇಧ ಮಾಡಬೇಡಿ, ಪ್ರತ್ಯಕ್ಷ ಗೋಚರವಾಗ್ತಾ ಇದೆ. ಇನ್ನು ಆ ಬ್ರಹ್ಮ ಇದೆಯಲ್ಲ, ಅದನ್ನ ಯಾಕೆ? ಅದು ಯಾವುದಕ್ಕೂ ಗೋಚರವಾಗ್ತಾ ಇದೆ. ಹಾಗಾಗಿ ಒಂದು ವ್ಯಾವಹಾರಿಕವಾಗಿ ಹೇಳಿರ್ತಕ್ಕಂಥ ಮಾತು ಏನು? ಆ ಬ್ರಹ್ಮವನ್ನ ಪ್ರತಿಷೇಧ ಮಾಡಿ ಹೇಳಿದೆ, ಮತ್ತೆ ರೂಪವನ್ನಲ್ಲ, ರೂಪವನ್ನು ಹೇಳಿ, ರೂಪವನ್ನು ಇಟ್ಕೊಂಡಿದ್ದಾನೆ. ಯಾಕೆ? ಪ್ರತ್ಯಕ್ಷ ಗೋಚರವಾಗಿರ್ತಕ್ಕಂಥ ಅದು ಪ್ರತ್ಯಕ್ಷ ಗೋಚರವಲ್ಲ, ಅದಕ್ಕೆ ನಿಷೇಧ ಮಾಡಿದ್ದಾರೆ. ಓಹೋ, ಇದು ಸಾಮಾನ್ಯವಾಗಿ ನೋಡೋದಕ್ಕೆ ಸೇವೆ ಅಲ್ಲಪ್ಪ. ಹಾಗಾದ್ರೆ ಒಂದನ್ನು ಪ್ರತಿಷೇಧ ಮಾಡಿದ್ದಾರೆ, ಹೌದ್ ತಾನೆ? ಬ್ರಹ್ಮವನ್ನ ಪ್ರತಿಷೇಧ ಮಾಡಿದ್ದಾರೆ ಅಂತ ಹೇಳಿದೆ, ರೂಪವನ್ನು ಉಳಿಸ್ಕೊಂಡಿದ್ದಾರೆ. ಏಕೆ? ಪ್ರತ್ಯಕ್ಷ ಗೋಚರವಾಗಿದೆ ಅದು. ಬ್ರಹ್ಮವನ್ನು ಪ್ರತಿಷೇಧ ಮಾಡಿದ್ದಾರೆ ಅಂತ ಆದ್ಮೇಲೆ ಒಂದ್ಸಾರಿ ಹೇಳ್ಬೇಕಾಗಿತ್ತು. ರೂಪವನ್ನು ಉಳಿಸ್ಕೊಂಡು ಬ್ರಹ್ಮವನ್ನು ಪ್ರತಿಷೇಧ ಮಾಡಿದ ಮೇಲೆ ಒಂದೇ ಪ್ರತಿಷೇಧ ಮಾಡಿದ್ದಾರೆ, ಒಂದನ್ನೇ. ಹಾಗಾಗಿ ಒಂದ್ಸರಿ ಹೇಳ್ಬೇಕಾಗಿತ್ತು. ಎರಡು ಸರಿ ಹೇಳಿದ್ದಾರಲ್ಲಪ್ಪ, ನೇತಿ ನೇತಿ ಅಂತ ಹೇಳಿದ್ರು ಯಾರು? ಸಿದ್ಧಾಂತಿಗಳು. ಅದಕ್ಕೆ ಹೇಳ್ಬಿಟ್ಟ ಪೂರ್ವಪಕ್ಷಿ, ಅಲ್ಲ ಸ್ವಾಮಿ, ಎರಡು ಸಾರಿ ಹೇಳಿದ್ದಾರೆ, ಅದಕ್ಕೆ ಯಾಕೆ ಹೇಗೆ ವಿಪರೀತವಾದ ಅರ್ಥ ಮಾಡ್ತಾ ಇದ್ದೀರಾ? ಕಣ್ಣಿಗೆ ಕಾಣದೆ ಇರೋದನ್ನೆಲ್ಲ ಇದೆ ಇದೆ ಅನ್ಕೊಂಡು ಎರಡು ಸಾರಿ ಹೇಳಿರೋದು ಯಾತಕ್ಕೆ ಗೊತ್ತೇ? ಅಭ್ಯಾಸತ್ತು ಆದರಾರ್ಥ ಇದೆ. ಅಭ್ಯಾಸ ಯಾವಾಗಲೂ ಕೂಡ ಇನ್ನೊಂದು ಬಾರಿ ಹೇಳಿದ್ರೆ, ಪದೇ ಪದೇ ಹೇಳಿದ್ರೆ ಏನಾಗುತ್ತೆ? ಆದರಾರ್ಥ, ಅದು ಆದರವನ್ನ ತೋರಿಸುತ್ತೆ, ಮತ್ತೆ ಆ ತೀವ್ರತೆಯನ್ನು ತೋರಿಸುತ್ತೆ. ಏನ್ ಸ್ವಾಮಿ ನಮಸ್ಕಾರ ನಮಸ್ಕಾರ ಅಂತಂದ್ರೆ ಬರೀ ಒಂದ್ ನಮಸ್ಕಾರ ಸಾಕಿತ್ತು, ಎರಡು ನಮಸ್ಕಾರ ಅಂದ್ರೆ ಓಹೋ ಅತ್ಯಂತ ತೀವ್ರ ತರವಾಗಿ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಭ್ಯಾಸತ್ತು ಆದರಾರ್ಥ ಅಷ್ಟೇ ಸ್ವಾಮಿ. ಏನು? ಈ ಒಂದು ಆದರಾರ್ಥ, ಅದನ್ನ ಈ ಉಪಚಾರ ಉಪಚಾರ ಆದರಕ್ಕಾಗಿ ಅದನ್ನ ಹೇಳಿದೆ ಅಷ್ಟೇ. ಏನೋ ಒಂದು ಹೊಗಳಿಕೆ ತಕ್ಕ ಹಾಗೆ ಅದನ್ನ ಹೇಳಿದ, ತೀವ್ರತೆಯನ್ನು ತೋರಿಸುವುದಕ್ಕಾಗಿ ಹೇಳಿದೆ ಅಷ್ಟೇ ಹೊರತು ಇನ್ನೇನು ಬೇರೆ ನೀವು ಹೇಳುವ ಹಾಗೆ ವಿಶೇಷವಾದ ಅರ್ಥ ಏನು ಇಲ್ಲ. ಅದಕ್ಕೆ ಒಂದನ್ನು ಉಳಿಸ್ಕೊಂಡಿದ್ದಾರೆ. ಯಾವುದನ್ನ? ನಾಮರೂಪಗಳನ್ನ ಉಳಿಸಿಕೊಂಡಿದ್ದಾರೆ. ಯಾಕೆ? ಅದು ಕಣ್ಣಿಗೆ ಕಾಣ್ತಾ ಇದೆ, ಪ್ರತಿಯೊಬ್ಬರು ಗೋಚರವಾಗ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ನಿರೂಪವಾದ ಬ್ರಹ್ಮವನ್ನ ಅಲ್ಲಗಳೆದಿದ್ದಾರೆ. ಅದ್ಬಿಟ್ರೆ ಇವೆಲ್ಲ ಏನು ಇಂಥ ವಾಕ್ಯಗಳು? ಈ ಸೂತ್ರ ಈ ದ್ವೈತ ಸಿದ್ಧಾಂತಕ್ಕೆ ಪೂರಕವಾಗಿರ್ತಕ್ಕಂಥ ಸೂತ್ರಗಳಿವೆಲ್ಲ. ಇದನ್ನ ಅದ್ವೈತ ಪರವಾಗಿ ವ್ಯಾಖ್ಯಾನ ಮಾಡಬೇಕು, ಅದು ಇರತಕ್ಕಂಥದ್ದು. ನೋಡಿ, ಮುಂದಿನ ಭಾಗದಲ್ಲಿ ಸಿದ್ಧಾಂತವನ್ನು ಹೇಳ್ತಾರೆ ಆಚಾರ್ಯರು. ಅದ್ಭುತವಾದ ಒಂದು ತರ್ಕ, ನ್ಯಾಯ ಎಲ್ಲವನ್ನು ಸೇರಿಸಿ ಸಿದ್ಧಾಂತ ಮಾಡ್ತಾರೆ. ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.